ಹೀಗೆ ಭಾರತ ಪಾಕಿಸ್ತಾನದ ನಡುವೆ ಒಂದು ರೀತಿ ಯುದ್ಧ ಆಗ್ಬಿಡುತ್ತೇನೋ ಅನ್ನುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಗಡಿಯಲ್ಲಿ ಹೈ ಅಲರ್ಟ್ ಇದೆ. ಇದೇ ಪಾಕಿಸ್ತಾನದ ಗಡಿ ಯುದ್ಧಕ್ಕೂ ಅಂತಾನೆ ಭಾರತ ಪಾಕಿಸ್ತಾನದ ಗಡಿ ಯುದ್ಧಕ್ಕೂ TV9 ಗಸ್ತು ಹಾಕ್ತಾ ಇದೆ ಕೂಡ. ಗಡಿಯಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ ನೋಡಿ. ಕಾಶ್ಮೀರದ ಕಾಡಲ್ಲೋ TV9, ರಾಜಸ್ಥಾನ ಮರುಭೂಮಿಯಲ್ಲೋ TV9. भारत पाकिस्तान गड़ी युद्ध को TV9 ग्राउंड रिपोर्ट। इस वक्त हम ग्राउंड जीरो पर हैं, यानी कि जीरो लाइन पर। Main focus of security forces is to act tough against those दिन रात लगातार सुरक्षा बल इसी तरह की चौकसी बनाए हुए हैं। ಪಹಲ್ಗಾಮ ಉಗ್ರರ ದಾಳಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ಸೃಷ್ಟಿಸಿದೆ. ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇಡೀ ದೇಶವೇ ಪಾಕಿಸ್ತಾನಕ್ಕೆ ಕಲಿಸೋ ಪಾಠ ಏನಾಗಿರುತ್ತೆ ಅಂತ ಕಾದು ಕುಳಿತಿದೆ. ಹೀಗಾಗಿ 24/7 ಅಲರ್ಟ್ ಆಗಿರುವ TV9 ಉಗ್ರ ಬೇಟೆಯ ಸ್ಥಳಗಳಲ್ಲಿ ಭಾರತ ಪಾಕ್ ಗಡಿಯಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಿದೆ. ಪಹಲ್ಗಾಮ್ನಲ್ಲಿ ದಾಳಿ ನಡೆದ ಸ್ಥಳಕ್ಕೆ ಮೊದಲು ತಲುಪಿದ್ದೆ TV9. ಅಲ್ಲಿನ ಸ್ಥಿತಿಗತಿ ಮೊದಲು ವಿವರಿಸಿದ್ದೆ TV9. ಇದೀಗ ಉಗ್ರರ ವಿರುದ್ಧದ ಕಾರ್ಯಾಚರಣೆಯ ಸ್ಥಳ ಪಾಕಿಸ್ತಾನದ ಗಡಿ ಯುದ್ಧದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದೆ ತಂದಿದೆ. ನಾನೀಗ ಪಹಲ್ಗಾಮ್ನಲ್ಲಿದ್ದೀನಿ. ಉಗ್ರರಿಗಾಗಿ ಹುಡುಕಾಟ ನಡೆಸುತ್ತಿರುವ ವಿಶೇಷ ಸೇನಾಪಡೆ ಮತ್ತು ಕಮಾಂಡೋಗಳು ಕೂಂಬಿಂಗ್ ನಡೆಸಿರುವ ಜಾಗದಲ್ಲೇ ಇದ್ದೇನೆ. ಈ ದುರ್ಗಮ ಸ್ಥಳಕ್ಕೆ ತಲುಪಿರುವ ಏಕೈಕ ಚಾನೆಲ್ TV9. ಇಲ್ಲಿಗೆ ಬರೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ನೀವು ನೋಡಬಹುದು. ಸುತ್ತಲೂ ಕಾಡು, ಕಡಿದಾದ ಬೆಟ್ಟ ಗುಡ್ಡಗಳೇ ಇರುವ ಜಾಗ ಇದು. ನೋಡಿ ಸೇನಾಪಡೆಗಳು ಹೇಗೆ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಅಂತ. ಪಹಲ್ಗಾಮ್ನಲ್ಲಿ ಸೇನಾಪಡೆಗಳು ನಡೆಸುತ್ತಿರುವ ಕೂಂಬಿಂಗ್ ಕಾರ್ಯಾಚರಣೆಯ ಈ ಎಕ್ಸ್ಕ್ಲೂಸಿವ್ ದೃಶ್ಯ TV9 ನಲ್ಲಿ ಮಾತ್ರ ನೀವು ನೋಡ್ತಾ ಇದ್ದೀರಿ. ಈ ಜಾಗ ಅದೆಷ್ಟು ಅಪಾಯಕಾರಿ ಅಂದ್ರೆ ಯಾವಾಗ, ಹೇಗೆ, ಎಲ್ಲಿಂದ ಆಗಂತುಕರು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಇದೇ ಕಾರಣಕ್ಕೆ ಹೆಜ್ಜೆ ಹೆಜ್ಜೆಗೂ ಯೋಧರು ಕಣ್ಣಲ್ಲಿ ಕಣ್ಣಿಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ರಾಜಸ್ಥಾನದ ಭಾರತ ಪಾಕ್ ಗಡಿಯಲ್ಲೋ ಸೇನೆ ಕಟ್ಟೆಚ್ಚರ. ರಾಜಸ್ಥಾನದ ಮರಳುಗಾಡಿನಲ್ಲಿ ಪಾಕಿಸ್ತಾನದ ಜೊತೆಗೆ ಗಡಿ ಹಂಚಿಕೊಂಡಿರುವ ಪ್ರದೇಶದಲ್ಲೂ ಸೇನೆ ಅಲರ್ಟ್ ಆಗಿದೆ. ಇಲ್ಲಿ ಗಡಿಯುದ್ದಕ್ಕೂ BSF ಯೋಧರು ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ. TV9 ನ ಮೆಗಾ ಕವರೇಜ್ ಇದು. ನಾನೀಗ ಗ್ರೌಂಡ್ ಝೀರೋದಲ್ಲಿದ್ದೇನೆ. ಇದು ಭಾರತ ಪಾಕಿಸ್ತಾನದ ಗಡಿ. ನಾನಿರೋದು ಭಾರತ, ಫೆನ್ಸಿಂಗ್ ನ ಪಕ್ಕದಲ್ಲಿರೋದು ಪಾಕಿಸ್ತಾನ. ನೀವಿಲ್ಲಿ ನೋಡಬಹುದು ಪಾಕಿಸ್ತಾನದ ಚೌಕಿ ಕೂಡ ಇದೆ. BSF ನಿರಂತರವಾಗಿ ಇಲ್ಲಿ ಗಸ್ತು ತಿರುಗ್ತಾ ಇರುತ್ತೆ. ಈಗಲೂ ಮತ್ತಷ್ಟು ಅಲರ್ಟ್ ಆಗಿದೆ. ಇಲ್ಲಿನ ಸೇನಾಧಿಕಾರಿಗಳನ್ನೇ ಕೇಳೋಣ ಹೇಗಿದೆ ಇಲ್ಲಿ ಭದ್ರತೆ ಅಂತ. पहली बात तो यह डेवलपमेंट के बारे में हम इतना डिटेल नहीं बता सकते, लेकिन इतना है अभी सिचुएशन माहौल जो थोड़ा अलग सा चल रहा है. ऐसे ही BSF हाई अलर्ट में रहता है, लेकिन अभी सिचुएशन सब थोड़ा डेवलपमेंट वगैरह हथियार का पोजिशन सब कुछ अलग किया गया है. और हमारे प्रधानमंत्री जी जो संदेश दिया है कि अब कुछ बड़ा होने वाला है, तो हम उस सिचुएशन के हिसाब से हमारे ट्रूप्स भी मोटिवेटेड है, कुछ अलग से करने के लिए भी सोच रहे हैं. ಮತ್ತೊಂದೆಡೆ ಅಟಾರಿ ವಾಘಾ ಗಡಿಯಲ್ಲೂ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಪಾಕ್ ಪ್ರಜೆಗಳ ವೀಸಾ ರದ್ದಾಗಿರೋದ್ರಿಂದ ಭಾರತ ಬಿಟ್ಟು ಹೋಗ್ತಿದ್ದಾರೆ. ಅಟಾರಿ ಗಡಿಯಲ್ಲಿ ಒಬ್ಬೊಬ್ಬರಾಗಿ ತೆರಳುತ್ತಿದ್ದಾರೆ. ಪಾಕಿಸ್ತಾನ ವೀಸಾ ರದ್ದು ಮಾಡಿರೋದ್ರಿಂದ ಭಾರತ ಬಿಟ್ಟು ಪಾಕಿಸ್ತಾನಿ ಪ್ರಜೆಗಳು ಹೋಗ್ತಿದ್ದಾರೆ. ಅಟಾರಿ ಗಡಿಯಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಿವೆ. ತಮ್ಮ ದೇಶಕ್ಕೆ ವಾಪಸ್ ಹೋಗಲು ಪಾಕಿಸ್ತಾನಿ ಪ್ರಜೆಗಳು ಬಂದಿದ್ದಾರೆ. पाकिस्तान से ये है पाकिस्तान से, लेकिन ये हार्ट पेशेंट है. थोड़ी ये मेडिकल वीजा पे आए थे. अब इलाज हो गया इनका? नहीं, इलाज कहाँ करवा पाए, तो शादी में लग गए थे. फिर 15 दिन तो हुआ है, 14-15 दिन हुआ है. तो फिर अब आप इनको वापस भेज रहे हैं? ಇಷ್ಟೇ ಅಲ್ಲ, ಯಾರೋ ಸಾಗದಂತಹ ದುರ್ಗಮ ಜಾಗಕ್ಕೂ TV9 ತಲುಪಿದೆ. ನಿರಂತರವಾಗಿ ವರದಿ ನಿಮ್ಮ ಮುಂದೆ ಇಡ್ತಾ ಇದೆ. ಬ್ಯೂರೋ ರಿಪೋರ್ಟ್ TV9.